ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಹೂಕೋಸಿಂದ ತುಂಬ ರುಚಿಯಾಗಿರ್ತಕ್ಕಂಥ ಒಂದು ಪಲ್ಯವನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನೀವು ಬರೀ ಇದನ್ನೇ ಮಾಡ್ಕೊಂಡು ತಿಂದಿರ ಒಂದ್ಸಲ ಮಾಡ್ಕೊಂಡು ತಿಂದ್ರಿ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ ಆಗ್ಬೋದು, ಅನ್ನದ ಜೊತೆಗೆ ಆಗ್ಬೋದು, ಹೇಳಿ ಮಾಡಿಸಿದ ಪಲ್ಯ ಅಂತಂದರೂ ತಪ್ಪಾಗೋದಿಲ್ಲ. ಈಗ ಬರೀ ಅನ್ನ ಸಾರು ತಿನ್ಬೇಕಾದ್ರೆ ಸೈಡಿಗೆ ಇಂಥದ್ದೊಂದು ಡ್ರೈ ಪಲ್ಯ ಮಾಡ್ಕೊಂಡ್ವಿ ಅಂತಂದರೆ ಊಟ ಸಲೀಸಾಗಿ ಇಳಿಯುತ್ತೆ. ಬೇಜಾರಂತ ಅನಿಸಲ್ಲ. ಕೆಲವೊಂದು ಸತಿ ಬರೀ ಅನ್ನ ಸಾರು ತಿನ್ನಬೇಕು ಅಂತಂದರೆ ಬೇಜಾರಾಗುತ್ತೆ. ಚಪಾತಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ತುಂಬ ಅಂತಂದರೆ ತುಂಬ ಸರಳವಾಗಿದೆ. ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ನಾನು ಏನೇನು ಹೇಳ್ತೀನಿ ಅದನ್ನು ನೀವು ಹಾಗೇ ಚಾಚೂ ತಪ್ಪದಂಗೆ ಪಾಲಿಸಿದ್ರಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳಿದ್ನಲ್ಲ, ನೀವು ಒಂದು ಸಲ ಮಾಡ್ಕೊಂಡು ತಿಂದ್ರಿ ಅಂತಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂದೇ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನಿವತ್ತು ನಿಮಗೆ ತೋರಿಸ್ತೀನಂತೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು 1/4 ಕೆ ಜಿಯಷ್ಟು ಹೂಕೋಸನ್ನು ತೊಗೊಂಡಿದ್ದೀನಿ. ಒಂದು 1/4 ಕೆ ಜಿ ಅದು ಇದೆಲ್ಲ ತೆಗೆದ್ವಿ ಅಂತಂದರೆ ದಂಟು ಅದೆಲ್ಲ ತೆಗೆದ್ರೆ ಒಂದು 1/4 ಕೆ ಜಿಯಷ್ಟು ಬರುತ್ತೆ. ನೀವು ಅಷ್ಟೇ ಒಂದು 1/4 ಕೆ ಜಿ ಅಳತೆಗೆ ಮೊದಲು ಮಾಡಿ, ಆಮೇಲಿಂದ ನಿಮ್ಗೆ ಏನಾದ್ರು ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಜಾಸ್ತಿ ಮಾಡ್ಕೋಬೋದು. ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿರುತ್ತೆ. ನೋಡಿರಿ ಈ ಥರದ್ದೆಲ್ಲ ತೆಗೆದ್ಬಿಟ್ಟು ಆ ದಂಟಿನಂಥದ್ದು ತೀರಾ ಬಲ್ತೈತೆ ಅನ್ನೋಂಥದ್ದೆಲ್ಲ ತೆಗೆದ್ಬಿಟ್ಟು, ಇದು ಹೂವಿನಂಥದ್ದು ಮಾತ್ರ ತಗೊಳ್ರಿ. ತೀರಾ ಸಣ್ಣಕ್ಕೂ ಬೇಡ, ತೀರಾ ದೊಡ್ಡಕ್ಕೂ ಬೇಡ. ನಾನಿಲ್ಲಿ ಏನು ತೋರಿಸ್ತೀನಿ, ಇಷ್ಟಕ್ಕೆ ನೀವು ಕತ್ತರಿಸಿದ್ರಿ ಅಂತಂದರೆ ಸಾಕಾಗತ್ತೆ. ತೀರಾ ದೊಡ್ಡವಾದರೆ ಒಂಚೂರು ಸರಿ ಹೋಗಲ್ಲ, ತೀರಾ ಸಣ್ಣವಾದ್ರೂ ಅಷ್ಟೇ ಒಂಥರ ಕರಗೋದಂಗೆ ಆಗಿಬಿಡ್ತವೆ. ಹಾಗಾಗಿ ಇಲ್ಲೇನು ತೋರಿಸಿದ್ದೀನಿ ಇಷ್ಟಕ್ಕೆ ನೀವು ಕೂಡ ಇದನ್ನೆಲ್ಲ ಕತ್ತರಿಸ್ಬಿಟ್ಟು ಆ ಕಡೆಗೆ ಇಟ್ಕೊಳ್ರಿ. ಇದನ್ನು ನಾವು ಇವಾಗ ಸ್ವಲ್ಪ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಡಬೇಕಾಗತ್ತೆ. ಭಾಳ ಹೊತ್ತು ತನಕ ಏನು ಕುದಿಸ್ಬೇಕು ಅಂತಿಲ್ಲ, ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು ಅಷ್ಟೇ ಬಿಸಿ ನೀರಲ್ಲಿ. ನೋಡಿ ಒಂದು ಇಷ್ಟ ಆಗಿದೆ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲಿಗೆ ಅದು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಅದು ಕುದಿಲಿಕ್ಕೆ ಶುರುವಾಗಬೇಕು. ಕುದಿಲಿಕ್ಕೆ ಶುರು ಆದಮೇಲೆ ಸ್ಟವನ್ನು ಆಫ್ ಮಾಡಿ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿರಿ, ಪುಡಿ ಉಪ್ಪನ್ನು ಹಾಕಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕಿ. ಅರಿಶಿನ ಪುಡಿ ಹಳದಿ ಆಗೋದ್ರ ಬದಲಿಗೆ ಹಂಗೆ ಕೆಂಪು ಕೆಂಡಾಗಿದೆ, ಯಾಕಂತಂದರೆ ಒಂದು ಹನಿ ನಿಂಬೆ ಹುಳಿ ಬಿದ್ದಿತ್ತು ಇದಕ್ಕೆ ಹಿಂಡ್ಬೇಕಾರೆ, ಹಂಗಾಗಿ ಅದು ಹಂಗೆ ಕೆಂಪಾಯ್ತೇನಪ್ಪ ಏನೋ ಗೊತ್ತಿಲ್ಲ. ಏನಾದ್ರು ಒಳ್ಳೆ ಬ್ರ್ಯಾಂಡಿಂದ ತರಿಸಿದ್ದೆ ಆದರೂ ಕೆಂಪಗಾಗೈತೆ. ನಿಮ್ಗೆ ಯಾಕೆ ಅಂತ ಏನಾದ್ರು ಗೊತ್ತಿದ್ದರೆ ಒಂಚೂರು ಹೇಳ್ರಿ ನನಗೂ. ಈಗ ಇಲ್ಲೇನು ಕತ್ತರಿಸಿಟ್ಕೊಂಡಿದ್ವಿ ಹೂಕೋಸನ್ನು ಇದಕ್ಕೆ ಹಾಕಿಬಿಟ್ಟು ಒಂದು 2 ಸತಿ ಹಿಂಗೆ ಗೂರಾಡಿ ಒಂದು 10 ನಿಮಿಷ ಬಿಡಬೇಕು. ಇದನ್ನ ಕುದಿಸೋದೇನು ಬೇಡ, ಒಂದು 10 ನಿಮಿಷ ಹಾಗೆ ಬಿಟ್ವಿ ಅಂತಂದರೆ ಸಾಕಾಗುತ್ತೆ, ಕುದಿಸೋದು ಬೇಡ. ನೋಡಿರಿ ಇವಾಗ ಒಂದು 10 ನಿಮಿಷ ಆದಮೇಲೆ ಇಂಥದ್ದೊಂದು ಜಾಲ್ರ ತೊಗೊಂಡ್ಬಿಟ್ಟು ಈ ಥರ ಎಲ್ಲ ನೀರೆಲ್ಲ ಕೆಳಗೆ ಇಳಿಯೋ ಥರ ತೊಗೊಂಡಿದ್ದನ್ನ ಒಂದು ತಟ್ಟೆಗೋ ಒಂದು ಪ್ಲೇಟಿಗೋ ತೊಗೊಂಡು ಆ ಕಡೆಗೆ ಇಡ್ರಿ. ನೋಡಿರಿ ಹಿಂಗೆಲ್ಲ ಹಿಂಗೆ ಒಂದು ಜಾಲ್ರ ತಗೊಂಡ್ರಿ ಅಂತಂದರೆ ನೀರೆಲ್ಲ ಕೆಳಗೆ ಇಳ್ಕೊಳುತ್ತೆ, ನಮಗೆ ಬರೀ ಹೂಕೋಸು ಮಾತ್ರ ಸಿಗುತ್ತೆ. ಇವಾಗ ಇದನ್ನ ಆ ಕಡೆಗೆ ಇಡ್ರಿ. ಆ ನೀರು ಚೆಲ್ಬಿಟ್ಟು ಇವಾಗ ಅದೇ ಬಾಣಲಿಗೆ ಒಂದು ಚೂರು ಕೊಬ್ಬರಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ. ಇಂಥ ಚಮಚದಲ್ಲಿ ನೋಡಿರಿ, ಈ ಚಮಚ ಎಲ್ಲರ ಮನೆಗಿರುತ್ತೆ. 1 ಚಮಚದಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ, 1 ಚಮಚದಷ್ಟು ಬಿಳಿ ಎಳ್ಳು, 1.5 ಚಮಚದಷ್ಟು ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಕಾಳು ಅಳತೆ ನೋಡ್ಕೊಳ್ಳಿ. ಆಮೇಲಿಂದ ಅರ್ಧ ಚಮಚ ಜೀರಿಗೆ, ಅದೇ ಚಮಚದಲ್ಲಿ ಅರ್ಧ ಚಮಚ ಜೀರಿಗೆ. ಇದನ್ನು ನೆನ್ಪಿಡ್ರಿ, ಭಾಳ ಹುರಿಬೇಕು ಅಂತಿಲ್ಲ. 1 ನಿಮಿಷ ನೀವು ಒಂಚೂರು ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು, ಭಾಳ ಹೊತ್ತು ಹುರಿಬೇಕು ಅಂತಿಲ್ಲ. ಬಾಣಲಿ ಬಿಸಿ ಆದಮೇಲೆ ಸರಿಯಾಗಿ 1 ನಿಮಿಷ ಮಾತ್ರ ಬಿಸಿ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಇದು 1 ನಿಮಿಷ ಬಿಸಿಯಾಗಿದ್ದಾದಮೇಲೆ ಇದನ್ನು ಒಂದು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಒಂಚೂರು ತಣ್ಣಗಾಗಬೇಕಲ್ಲ ಅದು. ನೋಡಿ ಇನ್ನು ತಣ್ಣಗೆ ಹಾಕಿಟ್ಟಿದ್ದೀನಿ. ಈಗ ಒಗ್ಗರಣೆಗೆ ಇಂಥದ್ದೊಂದು ಈರುಳ್ಳಿ, ಒಂದು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ರಿ. ಆಮೇಲಿಂದ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕಾಳು, ಹಾಗೆ ಒಂದು 4 ಕಾಳು ಜೀರಿಗೆನೂ ಹಾಕಿರಿ. ಆಮೇಲಿಂದ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ನಲ್ಲ ಒಂದು ಈರುಳ್ಳಿ, ಒಂದು ಹಸಿಮೆಣ್ಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿಬಿಟ್ಟು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಂತಂದರೆ ಒಂಚೂರು ಅವು ಬಾಡಬೇಕು. ಅಲ್ಲಿವರೆಗೂ ಉರಿನ ಸಣ್ಣ ಉರಿ ಇಲ್ಲ ಅದಕ್ಕಿಂತ ಒಂಚೂರು ಜೋರು ಉರಿ ಇಟ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಮಾಗೋ ಥರ ಅಂದರೆ ಒಂಚೂರು ಬಾಡೋ ಥರ ಬಾಡಿಸಿ. ಆಮೇಲಿಂದ ನಾವಿಲ್ಲೇನು ಬಿಸಿ ನೀರಲ್ಲಿ ಹಾಕಿಟ್ಟಿದ್ವಲ್ಲ ಹೂಕೋಸನ್ನು, ಅದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಉರಿನ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಇವು ಅಷ್ಟೇ ಚೆನ್ನಾಗಿ ಬೇಯೋ ಥರ ಬೇಯಿಸಬೇಕು. ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಿ ಮೆತ್ತಗಾಗೋವರೆಗೂ. ಅದ್ರ ಪಡಿಗೆ ಅದು ಮೆತ್ತಗಾಗ್ತಿರಲಿ ಬೇಯ್ಕೊಂಡು. ಇವಾಗ ಮಿಕ್ಸಿ ಜಾರಿಗೆ ನಾವಿಲ್ಲೇನು ಹುರಿದಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದೆ, ಹಾಗೆ ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಸ್ವಲ್ಪ ಹುಣಸೆಹಣ್ಣು, ನಾರು ಪಾರು ಎಲ್ಲ ತೆಗೆದ್ಬಿಟ್ಟು ಹಾಕಬೇಕು. ಆಮೇಲೆ ಇದನ್ನ ತರಿಯಾಗಿ ಪುಡಿ ಮಾಡ್ಕೋಬೇಕು, ಅಂದರೆ ದೊರಗ ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ಒಂಚೂರು ಹಂಗೆ ದೊರಗ ಇರಲಿ. ನೋಡಿರಿ ಒಂದಿಷ್ಟು ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಅಷ್ಟೇ ತೆಗೆದುಬಿಟ್ಟು ಆ ಕಡೆಗೆ ಇಡ್ರಿ. ಈಗ ಇಲ್ಲಿ ಬೇಯ್ತಾಯಿತ್ತು ನೋಡಿರಿ, ಚೆನ್ನಾಗಿ ಬೇಯ್ತಾಯಿತ್ತು. ನೀವು ಗೋಬಿನ ಎಷ್ಟು ಚೆನ್ನಾಗಿ ಬೇಯಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು.
ನೋಡಿ ಅದಕ್ಕೆ ನೀರು ಪಾರೇನು ಹಾಕೋದು ಬೇಡ. ಅದರಲ್ಲೇ ಸ್ವಲ್ಪ ನೀರು ಇರುತ್ತಲ್ಲ, ಅದಕ್ಕೇನೆ ಚೆನ್ನಾಗಿ ನಾವು ಮುಚ್ಚಳ ಮುಚ್ಚಿದಾಗ ಚೆನ್ನಾಗಿ ಬೇಯುತ್ತದೆ. ಮೆತ್ತಗಾಗ್ಬೇಕು ನೋಡಿರಿ. ಅದೇ ಚಮಚ ತಗೊಂಡು ಹಿಂಗೆ ಒಂಚೂರು ಒತ್ತಿದ್ರಿ ಅಂತಂದರೆ ಅದು 2 ತುಂಡಾಗಬೇಕು. ಆವಾಗ ಚೆನ್ನಾಗಿ ಬೆಂದಿದೆ ಅಂತೇಳಿ. ಸ್ವಲ್ಪ ಉಪ್ಪು ಕೂಡ ಸೇರಿಸಿದೆ ಇವಾಗ. ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿಬಿಟ್ಟು, ಆ ಚಮಚದಲ್ಲಿ ಯಾವ್ದಾದ್ರು ಒಂದು ಹೂಕೋಸನ್ನು ತಗೊಂಡ್ಬಿಟ್ಟು ಹಿಂಗೆ ಒತ್ತಿರಿ. 2 ಹೋಳಾಗಬೇಕು, ಹಿಂಗೆ ಸುಲಭವಾಗಿ ಆಗಬೇಕು. ಆವಾಗ ಚೆನ್ನಾಗಿ ಬೆಂದೈತೆ ಅಂತೇಳಿ. ಆವಾಗ ಹಿಂಗೆ 2ಕ್ಕೆ 3ಕ್ಕೆ ಮುಚ್ಚಳ ತೆಗೆದುಬಿಟ್ಟು ಗೂರಾಡ್ತಿರಬೇಕು. ನೋಡಿ ಈರುಳ್ಳಿ ಎಲ್ಲ ಇನ್ನೂ ಚೆನ್ನಾಗಿ ಬಾಡಿದ್ದಾವೆ ಇವಾಗ. ಅದ್ರ ಜೊತೆಗೆ ಹೂಕೋಸು ಕೂಡ ಚೆನ್ನಾಗಿ ಬೇಯುತ್ತೆ. ಬೆಂದಿದ್ದು ಆದಮೇಲೆ ನಾವಿಲ್ಲೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಈ ಮಸಾಲೆ ಪುಡಿನ ಇದಕ್ಕೆ ಸೇರಿಸ್ಬೇಕು. ಇಲ್ಲಿ ನೆನ್ಪಿಡ್ರಿ, ಈ ಮಸಾಲೆ ಪುಡಿಯನ್ನು ಸೇರಿಸಿದ ಮೇಲೆ 1-2 ನಿಮಿಷ ನಾವು ಬಿಸಿ ಮಾಡಿದರೆ ಸಾಕು. ಅದಕ್ಕಿಂತ ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕಿಂತ ಜಾಸ್ತಿ ಬಿಸಿ ಮಾಡಿದ್ವಿ ಅಂತಂದರೆ ಖಾರದ ಪುಡಿ ಒಂಥರ ಸೀದಂಗೆ ಆಗ್ಬಿಟ್ಟು ಏನಾಗುತ್ತೆ, ರುಚಿ ಕೆಟ್ಟೋಗ್ಬಿಡುತ್ತೆ. ಹಂಗಾಗಿ 1-2 ನಿಮಿಷ ಸಣ್ಣ ಉರಿನಲ್ಲೇ ಬಿಸಿ ಮಾಡಿ ನೀವು ಸ್ಟವನ್ನು ಆಫ್ ಮಾಡಿದ್ರಿ ಅಂತಂದರೆ ರುಚಿಕಟ್ಟಾದ ಪಲ್ಯ ಸಿದ್ಧವಾಯಿತು ಅಂತಲೇ ಅರ್ಥ. ಚೆನ್ನಾಗಿ ಆ ಪುಡಿ ಎಲ್ಲದಕ್ಕೂ ಹಿಡಿಯೋ ಥರ ಚೆನ್ನಾಗಿ ಹಿಂಗೆ ಗೂರಾಡ್ರಿ. ಒಂಚೂರು ಉಪ್ಪು ನೋಡಿರಿ, ಒಂಚೂರು ಉಪ್ಪು ಏನಾದ್ರು ಕಡಿಮೆ ಆಗಿತ್ತು ಅಂತಂದರೆ ಇನ್ನೊಂಚೂರು ಉಪ್ಪು ಉದುರಿಸ್ರಿ ಅಷ್ಟೇ. ನೋಡಿ ಹಾಗೇ ಹೋಯ್ತು. ಇದು ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗಿತ್ತು ಅಂತಂದರೆ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ. ಧನ್ಯವಾದಗಳು. ನಮಸ್ತೆ.